ಯಾರು ಈ ಲಡ್ಡು ಮುತ್ಯ? ಇವರ ಪವಾಡಗಳೇನು? ಮತ್ತು ಇವರು ಯಾವ ಊರಿಗೆ ಸೇರಿದವರು? ಯಾಕೆ ಈಗೀಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ತುಂಬ ಟ್ರೆಂಡಿಂಗ್ ಆಗ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಯಾರು ಈ ಲಡ್ಡು ಮುತ್ಯ? ಇವರು ಯಾಕೆ ಇಷ್ಟೊಂದು ಜನಪ್ರಸಿದ್ಧಿ ಆಗುತ್ತಿದ್ದಾರೆ? ಯಾವುದೇ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ನೋಡಿದರೂ ಇವರ ವಿಡಿಯೋಗಳು ತುಂಬಾ ವೈರಲ್ ಆಗ್ತಿದೆ. ಬೇರೆಯವರು ಕೂಡ ಇವರಂತೆ ಆ್ಯಕ್ಟ್ ಮಾಡುತ್ತಿರುವುದನ್ನು ನಾವು ದಿನಾಲೂ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡುತ್ತಿದ್ದೇವೆ. ಹಾಗೆ ಇವರು ಯಾಕೆ ಇಷ್ಟು ಫೇಮಸ್? ಇವರು ಯಾವ ಊರಿಗೆ ಸೇರಿದವರು? ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇವರು ಬಾಗಲಕೋಟೆಗೆ ಸೇರಿದವರು. ಜನರು ಇವರನ್ನು ಲಡ್ಡು ಮುತ್ಯ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವರಿಗೆ ತುಂಬಾ ಮಹತ್ವವಿದೆ. ಇವರು ಉತ್ತರ ಕರ್ನಾಟಕದಲ್ಲಿ ದೇವರ ಮನುಷ್ಯ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇವರು ತಿರುಗುತ್ತಿರುವ ಫ್ಯಾನನ್ನು ಕ್ಷಣ ಮಾತ್ರದಲ್ಲಿ ಕೈಯಲ್ಲೇ ನಿಲ್ಲಿಸುತ್ತಾರೆ ಮತ್ತು ಅದರಲ್ಲಿ ಸಿಗುವಂಥ ಧೂಳಿನಲ್ಲಿ ಅವರ ಹಣೆಗೆ ಕುಂಕುಮವಾಗಿ ಇಡುತ್ತಾರೆ. ಇದರಿಂದ ಅವರಿಗೆ ಹೆಚ್ಚಿನ ಆಯಸ್ಸು ಮತ್ತು ಐಶ್ವರ್ಯ ಸಿಗುತ್ತದೆ ಎಂದು ಅವರ ನಂಬಿಕೆ. ಬಾಗಲಕೋಟೆಯಲ್ಲಿ ಇವರದ್ದೇ ಆದ ಒಂದು ಆಶ್ರಮ ಕೂಡ ಇದೆ. ಇವರು ಪವಾಡ ಪುರುಷರೇ ಎಂದು ಹೇಳಬಹುದು. ಇವರ ಕೈಯಿನಲ್ಲಿ ಆಶೀರ್ವಾದ ತೆಗೆದುಕೊಂಡರೆ ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಗುಣವಾಗುತ್ತದೆ ಎಂದು ಉತ್ತರ ಕರ್ನಾಟಕದ ಭಾಗದ ಜನರು ನಂಬುತ್ತಾರೆ. ಹಾಗೆ ಇವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರ ಮನೆಯ ಫ್ಯಾನ್ ಅನ್ನು ನಿಲ್ಲಿಸುವಂತೆ ಹೇಳಿ ಅದರ ಹಣೆಯಲ್ಲಿ ಕುಂಕುಮ ಇರಿಸಿಕೊಳ್ಳುವುದು ಉತ್ತರ ಕರ್ನಾಟಕದ ಒಂದು ಟ್ರೆಂಡ್ ಆಗಿ ಶುರುವಾಗಿದೆ. ಸ್ನೇಹಿತರೆ, ಯಾರೇ ಆಗಲಿ ಮನುಷ್ಯರು ದೇವರಾಗೋಕೆ ಸಾಧ್ಯನಾ? ಹೌದು, ಮನುಷ್ಯರು ದೇವರಾಗಬಹುದು. ಯಾರು ಎಲ್ಲವನ್ನೂ ತ್ಯಜಿಸಿ ಇರುತ್ತಾರೋ ಅವರು ದೇವರಾಗಬಹುದು. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.